2 ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿ ಕಲ್ಲು ನೀರು ನೀರಾವರಿ ಬರ್ತಾ ಇಲ್ಲ. ಗರಗಾವ್ ಯಾಕೆ ನೀರಾವರಿ ಆಗಬೇಕು, ಹನುಮಾನ್ ಹೋರಾಟಕ್ಕೆ ಕೈ ಹಾಕಿವಿ. ಇಂಜಿನಿಯರ್ ಆಗ್ಬೋದು, DC ಅವ್ರು ಆಗ್ಬೋದು, AC ಅವರು ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ ಒಂದು ಲೆಟರ್ ಒಳಗೆ ವರ್ಕ್ ಆರ್ಡರ್ ಕೊಟ್ಟು ಇಷ್ಟು ದಿನಗಳು ಮುಗಿಸ್ತೀವಿ, 1 ವರ್ಷ ಮುಗಿಸ್ತಿರೋ ಅಥವಾ ನಿಮ್ಗೆ ಸಾಧ್ಯ ಆಗ್ಲಿಕ್ಕಂದ್ರೆ ಕೊಟ್ಟರೆ ನಮಗೊಂದು ವಿಷಯ ಗಂಭೀರ ಆಗ್ತದೆ ಅಂತ ಅಲ್ಲಿವರೆಗೂ ಹೋರಾಟ ಇರ್ತದೆ ಸರ್. ಅರಬಾವಿ ಕ್ಷೇತ್ರ ಅಲ್ಲ, ಗೋಕಾಕ್ ಅಲ್ಲ, ಅಥಣಿ ಅಲ್ಲ, ರಾಜ್ಯ ಯಾವುದೇ ಕ್ಷೇತ್ರಕ್ಕೆ ನಾ ಏನು ಚುನಾವಣೆ ನಿಲ್ತಾ ಇಲ್ಲ. ನಾನು ರಾಜಕೀಯ ಅಲ್ಲಲ್ಲ ಮಾತಾಡ್ತಾರೆ. ಯಾರು ಸರ್, ನಾನು ನನ್ನ ಜೀವನದಲ್ಲಿ ಯಾರಿಗೂ ಹೆದರಿಲ್ಲ. ಹೆದರುವಂತ ಅವಶ್ಯಕತೆ ತಾವು ನೋಡಿರಿ. ಅವ್ರ ಹೆಸರು ಯಾಕೆ ತಗೋಬೇಕು ಸರ್? ನಂದ ಹಳ್ಳಿ ಅಡ್ಡಾಡವನ ರಾಜ್ಯದ 224 ಕ್ಷೇತ್ರಗಳ ನನ್ನವ. ನಾ ಏನು ರಾಜಕೀಯ ಮಾಡ್ತಾ ಇಲ್ಲ, ರಾಜಕೀಯ ಪಕ್ಷದವನಲ್ಲ, ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ. ಇಲ್ಲ ಇಲ್ಲ, ಯಾಕೆ ವೈಯಕ್ತಿಕ ಹೋಗ್ರಿ ಸರ್ ತಗೊಂಡು ಅವ್ರು ಸರ್ ನೋಡ್ರಿ, ಕರ್ನಾಟಕದ ಎಲ್ಲ ಹಳ್ಳಿಗೆ ಹೋಗ್ತೀನಿ. ಅವ್ರಿಗೇನೋ ವೈಯಕ್ತಿಕವಾಗಿ ಭಯ ಬಂದು ನಾನು 4 ಬ್ಯಾನರ್ ತೆಗಿಸಿದ್ರಂದ್ರೆ ನಾನು ಹೆಸರು ಹೇಳೋದಿಲ್ಲ ಸರ್. ವೈಯಕ್ತಿಕವಾಗಿ ಯಾರ್ದು ತೇಜೋವಧಿ ಮಾಡಂಗಿಲ್ಲ. ಬ್ಯಾನರ್ ತೆಗದಾರ ಅಂತೇಳಿ ನಮ್ಮ ಕಾರ್ಯಕರ್ತರು ಭಕ್ತರು ಹೇಳಿದ್ರು, ಅದಕ್ಕೆ ನಾ ಹೇಳಿನಿ ಬ್ಯಾನರ್ ತೆಗಿಬೇಡಪ್ಪ, ನಾ ರಾಜಕೀಯ ವ್ಯಕ್ತಿ ಅಲ್ಲ, ನಾವು ಸ್ವಾಮೀಜಿ ಸನ್ಯಾಸಿ ಇದ್ದೀನಿ, ಯಾರಿಗೂ ಹೆದರೋದಿಲ್ಲ ಸರ್. ಹೆಸರೇನು ಹೇಳೋದು ಪಾಪ ಅವ್ರು ತಿದ್ಕೊಳ್ಳಿ, ಅವ್ರು ರಾಜಕೀಯ ಮಾಡ್ಲಿ, MLA ಆಗ್ಲಿ, MP ಆಗ್ಲಿ, ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ, ಬೇಕಂದ್ರೆ ಪ್ರಧಾನಿ ಆಗ್ಲಿ, ನಮಗೆ ಸಹಕಾರದ. ನಾನು ಯಾವುದೇ ಕ್ಷೇತ್ರಕ್ಕೆ MLA ನಿಂದ್ರಂಗಿಲ್ಲ, ಕೆಣಕಿದ್ರೆ ಬಿಡಂಗಿಲ್ಲ. ಆಯ್ತು.